ಪ್ಯಾಲೇಸ್ ಹೇಳಿದಾರಣ್ಣ. ಆಮೇಲೆ ನಾಗರಾಜು ಗುರು ನಿನಗೂ ಮಾಸ್ಟರ್ ಸಮಾಜದಲ್ಲಿ ಹೋರಾಟ ಮಾಡ್ತಾರೆ. 15 ವರ್ಷ ಇದೆ. ಇಲ್ಲ ನಾನು ಏನು ಮಾಡ್ಕೊಂಡಿದ್ದೀರಾ ಬಂದಿದ್ರಾ? ಡೈರಿಗೆ ಎಂಟ್ರಿ ಮಾಡ್ತಾರೆ. ಉದ್ಘಾಟನೆ ಆಗಲಿ ಬಿಡಿ, ನನಗೆ ಆಕ್ಷನ್ ಪ್ಲಾನಿಗೆ ಕೊಟ್ಟಿದ್ದೀನಿ ಅಕ್ಕ. ನೋಡ್ರಿ ಜನ ಕಾಣಕ್ಕೆ ಇದು ಹೊಡಿ ಅದು ಹೊಡಿ ಅದನ್ನು ಮುರಿಯಕ್ಕೆ ಟ್ರೈ ಮಾಡ್ಬಾರ್ದು ಅಂತ ಯಾಕೆ ನಮಗೆಲ್ಲ ಮಾಡ್ತಾರೆ. ಪೂಜೆ ಸ್ಟಾರ್ಟ್ ಆಯ್ತಾರಂತ ಹಂಗಾಗಿ ಪೂಜೆ ಬರಲ್ಲ ಮಾಡೋದ ನಾವು ಬರಬೇಕು. ಅಲ್ಲ, ಈಗ ಅವ್ರು ಮಾಡಿರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಸರ್ಕಾರ ಅರ್ಜುನನ ಸ್ಮಾರಕವನ್ನು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿ, ಸಕಲೇಶಪುರ ಪ್ರಕೃತಿಯ ಸ್ವರ್ಗ ಅಂತ ಹೇಳ್ತಾರೆ, ಅಲ್ಲಿ ಅರ್ಜುನ ಹೋರಾಟವನ್ನು ಮಾಡಿ ಮೃತ ಆಗಿರ್ತಕ್ಕಂಥ ಜಾಗ. ಸರ್ಕಾರಕ್ಕೆ ಅರ್ಜುನನ ಬಗ್ಗೆ ನಿಜವಾಗ್ಲೂ ಕೂಡ ಅಭಿಮಾನ ಇದ್ದರೆ, ಗೌರವ ಇದ್ದರೆ, ಆ ಜಾಗದಲ್ಲೇ ಸ್ಮಾರಕವನ್ನು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಾನು ಹೇಳ್ತಕ್ಕಂಥದ್ದು. ಎಲ್ಲೋ ನಾಗರಹೊಳೆಯಲ್ಲಿ ತೊಗೊಂಡೋಗ್ಬಿಟ್ಟು ಮಾಡೋದಕ್ಕಿಂತ ಇಲ್ಲಿ ಮಾಡಿದರೆ ಅದಕ್ಕೊಂದು ಗೌರವ ಸಿಗುತ್ತೆ. ಅವ್ರು ಮಾಡಿರ್ತಕ್ಕಂಥ ಹೋರಾಟ, ಅರ್ಜುನ 8 ವರ್ಷಗಳ ಕಾಲ ಅಂಬಾರಿನ ಹೊತ್ತಿರ್ತಕ್ಕಂಥದ್ದು, ಇವೆಲ್ಲ ಮಾಡಿದರೆ ಇಲ್ಲಿ ಮಾಡಿದರೆ ಒಂದು ರೀತಿ ಗೌರವ ಸಿಗುತ್ತೆ ಸರ್ಕಾರಕ್ಕೂ ಕೂಡ. ಈಗ ಒಂದು ರೀತಿ ಇಲ್ಲಿ ಮಾಡಿದರೆ ನಂಗೆ ಅಷ್ಟೊಂದು ಸಮಾಧಾನ ಇಲ್ಲ. ಆದರೂ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಮಾಡಿ ಉದ್ಘಾಟನೆ ಮಾಡಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಸ್ಟ್ಯಾಚು ನಿಲ್ಲಿಸಿ ಹೆಚ್ಚು ಕಡಿಮೆ 6 ತಿಂಗಳ ಮೇಲಾಗೋಯ್ತಲ್ಲ. ಇಲ್ಲ, ಮಾನ್ಯ ಸಚಿವರು ಈಗ 1 ತಿಂಗಳಿಂದ ನನ್ನ ಹತ್ರ ಮಾತಾಡಿದ್ರು, ಬರ್ತೀನಿ ಉದ್ಘಾಟನೆ ಮಾಡೋಣ. ನಾನು ಕೂಡ ಸಕಲೇಶಪುರ ಬನ್ನಿ, ಬೆಳಗಾರರ ಜೊತೆ ಒಂದು ಸಭೆ ಮಾಡೋಣ, ಅದಾದಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಅವರು ಕೂಡ ಹ್ಞೂ ಅಂತೇಳಿ ಒಪ್ಕೊಂಡಿದ್ರು. ಅದಾದಮೇಲೆ ಯಾಕೋ ಕೂಡ ಅವರು ಕೂಡ ಮನಸ್ಸು ಮಾಡಿಲ್ಲ. ಮೊನ್ನೆ ಹೋದಾಗ ಮಾನ್ಯ ಕಂಡವ್ರು ಇತ್ತಿಲ್ಲ, ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ. ಈಗ ನಾನು ನೋಡೋಣ, ಇವತ್ತು ದೂರವಾಣಿ ಮುಖಾಂತರ ಮಾತಾಡ್ತೀನಿ. ನಾಡಿದ್ದು 6ನೇ ತಾರೀಕಿಗಿದೆ, ಅದೇನಾರು ಉದ್ಘಾಟನೆ ಮಾಡ್ತೀರಾ ಅಂತೇಳಿ ಈಗಲೇ ದೂರವಾಣಿ ಮುಖಾಂತರ ಮಾತಾಡಿ ನಿಮ್ಗೆ ಈಗ ಮಾಹಿತಿ ಕೊಡ್ತೀನಿ. ನಾನೀಗ 2 ದಿನ ಕಳೆದು 2 ವರ್ಷ ಆಯಿತು ಸರ್. ಖಂಡಿತ ಅಲ್ಲ, ನಾನು ಹೇಳ್ತೀನಲ್ಲ ನೋಡಿ, ಯಾರು ನಮಗೋಸ್ಕರ ಹೋರಾಟವನ್ನು ಮಾಡಿದರೆ, ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಅವ್ರನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾನವನ ಗುಣ ಮತ್ತು ಸರ್ಕಾರನ ಜವಾಬ್ದಾರಿ. ಅದು ಮಾಡಬೇಕಾಗಿತ್ತು, ಮಾಡಿಲ್ಲ.
ಎಲ್ಲ ಒಂದು ಕಡೆ ಅದು ಮಾಡಿದಾಗ ನನಗೇನೋ ಅಸಮಾಧಾನ ಆದಾಗ ನಾನು ಸ್ವಲ್ಪ ಮಾನ್ಯ ಸಚಿವರಿಗೆ ವಿರೋಧ ವ್ಯಕ್ತಪಡಿಸಿದೆ ಮಾಧ್ಯಮದ ಮುಖಾಂತರ. ಆ ಸಂದರ್ಭದಲ್ಲಿ ಇನ್ನಷ್ಟು ಹಣವನ್ನು ಕೊಟ್ಟು ಟೋಟಲ್ ಒಂದು 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ರೀತಿ ಹಂತದಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ಒಂದು ರೀತಿ ಸಮಾಧಾನ ಇಲ್ಲ. ಅಟ್ಲೀಸ್ಟ್ ಈಗ ಅದಾರು ಆಗಿ ಉದ್ಘಾಟನೆ ಆದರೆ ಜನಗಳಿಗಾರು ಒಂದು ರೀತಿ ನೋಡೋ ಅಂಥ ಸೌಭಾಗ್ಯ ಸಿಗುತ್ತೆ. ಆದರೂ ಕೂಡ ಮೂಲಭೂತ ಸೌಕರ್ಯಗಳು ಬೇಕು. ಅಲ್ಲಿ ಶೌಚಾಲಯ ಇರಲಿಕ್ಕೊಬ್ರು, ನೋಡಲಿಕ್ಕೊಬ್ರು ವಾಚ್ಮೆನ್ನು, ಆಮೇಲೆ ಕುಡಿಯೋ ನೀರು, ಕೂರಲಿಕ್ಕೆ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು.